ನಮಸ್ಕಾರ ಮತ್ತೊಮ್ಮೆ ಎನ್ ಬಾಸ್ ಕರ್ನಾಟಕಕ್ಕೆ ಸ್ವಾಗತ. ಸೊ ಇವತ್ತು ನಾವು ಕಾರ್ಕಳದಲ್ಲಿದ್ದೀವಿ. ಕಾರ್ಕಳದಲ್ಲಿ ಆನೆಕೆರೆ ಅಂತ ಒಂದು ವೆಜ್ ಊಟ ಟಿಫನ್ ಮಾಡಿದ್ವಿ. ಲಂಚ್ಗೆ ಈ ಜಾಗ ಬಂದಿದ್ದೀವಿ. ಎಲ್ಲಿ ಅಂದರೆ ಶ್ರೀ ಲಕ್ಷ್ಮಿ ಫಿಶ್ ಪಾಯಿಂಟಿಗೆ ಬಂದಿದ್ದೀವಿ. ಸೊ ನಾನ್ ವೆಜ್ ಫ್ಯಾಮಿಲಿ ರೆಸ್ಟೋರೆಂಟು ಫಿಶ್ ಪಾಯಿಂಟ್ ಅದಲ್ಲೇ ಇರೋದ್ರಿಂದ ಕರಾವಳಿ ಶೈಲಿಯ ಅಥೆಂಟಿಕ್ ಕರಾವಳಿ ಶೈಲಿಯ ಮೀನು ಸಿಗುತ್ತೆ, ಮೀನು ಊಟ ಸಿಗುತ್ತೆ, ತವಾ ಫ್ರೈಗಳು ಸಿಗುತ್ತೆ. ಇಲ್ಲೆಲ್ಲ ಜಾಸ್ತಿ ಇಷ್ಟಪಡೋದು ಇಲ್ಲಿನ ತವಾ ಫ್ರೈನ ತುಂಬ ಜನ ಇಷ್ಟಪಡ್ತಾರೆ ಅಂತ ನಮಗೆ ಗೊತ್ತಾಯಿತು. ಅದಕ್ಕೋಸ್ಕರ ಪರ್ಮಿಷನ್ ತೊಗೊಂಡು ಅವ್ನು ಶೂಟ್ ಮಾಡ್ತೀವಿ ಅಂತ ಬಂದುಬಿಟ್ಟಿದ್ದೀವಿ. ತುಂಬ ಲೇಟ್ ಮಾಡಿದ್ರೆ ಹೋಗೋಣ, ಅವ್ರನ್ನ ಮಾತಾಡ್ಸೋಣ, ಹೆಂಗೆ ಅಡುಗೆ ಮಾಡ್ತಾರೆ ಎಲ್ಲ ತಿಳ್ಕೊಂಡು, ಏನೇನು ಸಿಗುತ್ತೆ ಅಂತ ತಿಳ್ಕೊಂಡು, ಮೀನು ವೆರೈಟೀಸ್ ಏನೇನಿದೆ ಅಂತ ತಿಳ್ಕೊಂಡು ಒಂದಷ್ಟು ನಮ್ಮ ಕೈಲಿ ಎಷ್ಟಾಗುತ್ತೋ ಹೊಟ್ಟೆಗೆ ಅಷ್ಟನ್ನ ಟ್ರೈ ಮಾಡ್ತೀವಿ. ಜಾಗದ ಲೊಕೇಶನ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀವಿ, ಅದನ್ನು ಕ್ಲಿಕ್ ಮಾಡಿದ್ರೆ ನೀವು ಆರಾಮಾಗಿ ಬರ್ಬೋದು. ಯಾರನ್ನೂ ಅಡ್ರೆಸ್ಗಳ ಅವಶ್ಯಕತೆನೇ ಇಲ್ಲ. ಗೂಗಲ್ನ ಫಾಲೋ ಮಾಡಿ ಕರ್ಕೊಂಬಂದು ಕರೆಕ್ಟಾಗಿ ಈ ಜಾಗ ಬಿಡುತ್ತೆ ನಿಮ್ಮ. ಸೊ ನಮ್ಮ ಕಾರ್ ಇಲ್ಲೇ ಇದೆಯಲ್ಲ, ಈ ಜಾಗ ಬರ್ತೀರಾ. ಈಗ ತುಂಬ ಲೇಟ್ ಮಾಡೋದು, ಒಳಗೋಣ ಬನ್ನಿ. ನಮಸ್ಕಾರ ಸರ್. ಸರ್ ನಿಮ್ಮ ಹೆಸರು? ಸರ್ ಶ್ರೀಕಾಂತ್. ನಿಮ್ಮ ಹೋಟ್ಲ್ ಬಗ್ಗೆ ತಿಳಿಸ್ಕೊಡಿ, ಯಾವಾಗ ಶುರು ಮಾಡಿ ಸರ್? ಇದು ನಾನು ಫಸ್ಟ್ ನನ್ನ ಇಲ್ಲೊಂದು ಹೋಟೆಲ್ ಇತ್ತು, ಅಲ್ಲೊಂದು 4 ವರ್ಷ ಇದ್ದೆ ನಾನು. ಸರಿ ಸರಿ. ಅದರ ನಂತರ ಇಲ್ಲಿ ಬಂದೊಂದು 4 ವರ್ಷ ಆಯಿತು. ಇಲ್ಲಿ ಬಂದು ಇಲ್ಲಿ ಬಂದು ಟೋಟಲ್ ಒಂದು 8 ವರ್ಷ. ಹಾಂ, ಟೋಟಲ್ 8 ವರ್ಷ. 8 ವರ್ಷದಿಂದ. ಸೊ ನಿಮ್ಮಲ್ಲಿ ಅಲ್ಲಿ ನೋಡಿದೆ ಮೆನು ಬೇಜಾನ್ ಮೀನು ವೆರೈಟೀಸ್ ಇದೆ. ಸೊ ನಾರ್ಮಲಾಗಿ ಎಲ್ಲರೂ ಬಾಂಗಡೆ, ಅಂಜಲ್ಲು, ಪಾಂಫ್ಲೆಟ್ ಅಂತ ಇರ್ತಾರೆ. ಸೊ ನಿಮ್ಮಲ್ಲಿ ಏನೇನು ವೆರೈಟಿ ಸಿಗುತ್ತೆ? ನಮ್ಮದೆಲ್ಲ ಸೀ ಫುಡ್ಡಲ್ಲಿ ಎಲ್ಲ ಇರ್ತದೆ. ಅಂಜಲ್ಲು, ಪಾಂಪ್ಲೆಟ್, ಮತ್ತು ಕಾಣೆ ಮೀನು ಅಂತ, ರೆಡಿ ಫಿಶ್, ಮತ್ತು ಫ್ರಾನ್ಸ್, ಬಂಡಸ್, ಮತ್ತು ಮರ್ವಾಯ್ ಅಂತ, ಮತ್ತು ಸೆಲ್ಫಿಶ್ ಅದು, ಮತ್ತೆ ಎಲ್ಲ 3 ಡಿಸ್ಕೋ ಅದೆಲ್ಲ ಇಲ್ಲಿ ಫೇಮಸ್. ಎಲ್ಲ ತುಂಬ ಜನ ಅದೇ ತಗೊಳ್ಳೋದು. ಇಲ್ಲಿ ಲೋಕಲ್ ಎಲ್ಲ 3 ಡಿಸ್ಕೋ ಎಲ್ಲ ತುಂಬ ಫೇಮಸ್ ಆಗಿದೆ. ತುಂಬ ಫೇಮಸ್ ಅದು ಡಿಸ್ಕೋ ಮೀನು. ಮತ್ತೆ ಫ್ರಾನ್ಸ್ ಅದೆಲ್ಲ ಬೇಕೆ ಡೈಲಿ. ಇದೆಲ್ಲ ಅಲ್ಲಿ ನಿಮ್ಮ ಹತ್ರ ಸಿಗುತ್ತೆ ತವಾ ಫ್ರೈ ಅಲ್ಲ? ತವಾ ಫ್ರೈ. ಮತ್ತೆ ಇದೆಲ್ಲ ಮಲ್ಪೆಯಿಂದ ತರೋದು. ಮಲ್ಪೆಯಿಂದ ಡೈಲಿನಾ? ಡೈಲಿ ಹೋಗಿ ಮಲ್ಪೆಯಿಂದಾನೆ ಹೋಗಿ ಬರೋದು. ಸರಿ ಸರಿ. ಆಮೇಲೆ ಇದು ಮಸಾಲೆ ಬಗ್ಗೆ ತಿಳಿಸ್ಕೊಡಿ. ತುಂಬ ಲೈಟ್ ಆಗಿದೆ, ಜಾಸ್ತಿ ಮಸಾಲೆ ಅಂದ್ರೆ ಇಲ್ಲದು. ನಾವು ಡೈರೆಕ್ಟ್ ಘಾಟಿ ಮೆಣಸು, ಬೆಳಗ್ಗೆ ಮೆಣಸು ಇದನ್ನೇ ಅದನ್ನೇ ನಾವು ಒಂದೇ ಕಡೆಯಿಂದ ಮುಂಚೆ ಸಾಧಾರಣ 8 ವರ್ಷದಿಂದ ಒಂದೇ ಕಡೆಯಿಂದ ತಗೊಳ್ತಾರೆ. ಅದು ಫಸ್ಟ್ ಕ್ವಾಲಿಟಿ. ಅದು ತಂದು ನಾವು ಕಡಿದು ಮಾಡೋದು. ಅದು ಸರಿ ಸರಿ. 3 ಗಂಟೆ ಬೇಕು ಕಡಿಲಿಕ್ಕೆ. ಮೆಣಸಿನ ಹುಡಿಯಲ್ಲಿ ಏನಿಲ್ಲ, ಮತ್ತೆ ಹುಳಿ ಹಾಕೋದು, ವಿನಿಗರ್ ಏನಿಲ್ಲ. ಹೆಲ್ತ್ಗೆ ಆಗದಿದ್ದದ್ದು ಏನು ನಮ್ದು ಬೇರೆ ಇದಿಲ್ಲ. ಯಾವುದು ಟೇಸ್ಟಿಂಗ್ ಹುಡಿ, ಯಾವುದು ಕಲರ್ ಗಿಲ್ಲರ್ ಏನಿಲ್ಲ. ಇದೆಲ್ಲ ಮಸಾಲೆ ಮಾಡಿರ್ತೇವೆ. ಮಸಾಲೆ ಮಾಡಿಕೊಡ್ರದ ಇದು ಮಸಾಲೆ ಒಂದು ಟೆಸ್ಟ್ ನೋಡಿ, ಈ ಥರ ಮಸಾಲೆ ಇರ್ತದೆ. ಸರಿ ಸರಿ. ಅದರ ಗೀ ರೋಸ್ಟ್ ಥರ ಇದು. ಮತ್ತೆ ನಾವು ಇದಕ್ಕೆ ಹಾಕಿಬೋದು, ಮತ್ತೆ ಪುನಃ ಇದು ಮಾಡ್ತೇವೆ. ಪುನಃ ಮಾಡೋದು. ಫಸ್ಟ್ ನಾರ್ಮಲ್ ಆಗಿ ಒಂದು ಕೆಂಪು ಇದು ನಾರ್ಮಲ್ ಅಂದ್ರೆ ನಾವು ಇದಕ್ಕೆ ಮೈದಾ ಅದೇನು ಅದೆಲ್ಲ ಏನಿಲ್ಲ, ಹಾಕೋದಿಲ್ಲ. ಸರಿ ಸರಿ. ಇದರ ಲೈಟ್ ಆಗಿ ಬರೀ ಫಸ್ಟ್ ನೋಡಿ, ಇದೆಲ್ಲ ಇದು ಮೆಣಸಿನ ಹುಡಿ ಇದೆ ಅಷ್ಟೇ. ಮೆಣಸಿನ ಹುಡಿ ಅಲ್ಲ ಇದು, ಯಾವುದು ನಮ್ದು ಘಾಟಿ ಮೆಣಸಿದೆ ಇದು. ಪೇಸ್ಟ್ ಅಲ್ಲಿ ಇರುತ್ತೆ, ಅದನ್ನು ಸುಟ್ಬಿಟ್ಟು ಹಾಕ್ತೇವೆ. ಆದ್ಮೇಲೆ ಫೈನಲ್ ಆಗಿ ಇದು ಮಸಾಲೆ ಆಡ್ ಆಗಿ ಬರ್ತದೆ. ಸರಿ. ಹೇಗಿರ್ತಾ ಇದೆ. ಆಮೇಲೆ ಇಲ್ಲಿ ಸರ್ ಏನೇನು ಮೀನು ಇಲ್ಲಿ ಹಾಕಿರೋದು ನೀವು ಸ್ವಲ್ಪ? ಈಗ ಇದು ಕಿಂಗ್ ಫಿಶ್, ಪ್ರಾನ್ಸ್, ನಂಗ್, ಲೇಡಿ ಫಿಶ್, ಕಾಣೆ, ಇದು ಪಯ್ಯ ಅಂತ. ಏನಂತ? ಪಯ್ಯ ಅಂತ. ಇದು ಬಂಗಡೆ. ಪಾಂಪ್ಲೆಟ್ ಎಲ್ಲ ಇರ್ತದೆ, ಪಾಂಪ್ಲೆಟ್ ಎಲ್ಲ. ಆಮೇಲೆ ಇದು ಮೀಲ್ಸು ಏನೇನು ಸಿಗುತ್ತೆ ಮೀಲ್ಸಲ್ಲಿ? ನಮ್ಮದು ಎಲ್ಲ ವೆರೈಟಿ ಎಲ್ಲ ಮಾಡ್ತೇವೆ ನಾವು. ಗೀ ರೋಸ್ಟ್ ಅದೆಲ್ಲ ಕೇಳಿ ಅದು ಎಲ್ಲ ಬಂದು ಕೇಳೋದು. ನಮ್ಮ ಚಿಕನ್ ಕೇಳೋದಿಲ್ಲ, ಖಾಲಿ ಮೀನು ಕೊಡಿ ನಮಗೆ, ಬರೀ ಮೀನು. ಫಿಶ್ ಐಟಮ್ ಕೊಡಿ ಅಂತ ಹೇಳ್ತಾರೆ ಎಲ್ಲರೂ. ಅಂದರೆ ಫಿಶ್ ಫೇಮಸ್ ಇಲ್ಲಿ. ಸರಿ ಸರ್. ಇಲ್ಲಿ ಈ ಜಾಗದಲ್ಲಿ ಬರೀ ಮೀನು ತವಾ ಫ್ರೈ ಮಾತ್ರ ಮಾಡೋದಲ್ವಾ? ಹೌದೌದು. ಅಡಿಗೆ ಎಲ್ಲ ಅಲ್ಲಿ ಒಲೆಯಲ್ಲಿ ಮಾಡೋದು, ಸೌದೆ ಒಲೆಯಲ್ಲಿ. ಓಕೆ. ಅಂಗಡಿ ಟೈಮಿಂಗ್ಸ್ ಎಲ್ಲ ಯಾವ ಥರ? ನಮ್ಮದು ಮಧ್ಯಾಹ್ನ 12 ಗಂಟೆ ಸ್ಟಾರ್ಟ್ ಆಗ್ತದೆ, 3:30 ಗಂಟೆ ತನಕ. 12ರಿಂದ 3:30 ಮಧ್ಯಾಹ್ನ 3:30. ಆಮೇಲೆ ರಾತ್ರಿ ಮತ್ತೆ ಓಪನ್ ನೈಟ್ ಕಸ್ಟಮರ್ಸ್ ಎಲ್ಲ ಆರ್ಡರ್ ಇದ್ರೆ ಮಾಡ್ತೇವೆ. ಅಂದರೆ ನಮಗೆ ಮಧ್ಯಾಹ್ನ ಮಾಡಿ ಸಾಕಾಗ್ತದೆ. ಸರಿ. ಸಾಯಂಕಾಲದ ಇರೋದಿಲ್ಲ, ತುಂಬ ಜನ ಕೇಳ್ತಾರೆ. ಆದರೆ ಈಗ ನಮಗೆ ಸ್ವಲ್ಪ ಇದಾದ್ಮೇಲೆ ಸಾಯಂಕಾಲ ಸ್ಟಾರ್ಟ್ ಮಾಡೋಣ. ಸರಿ ಸರಿ. ಸಾಯಂಕಾಲ ಅಂದರೆ ನಾವೇ ಬಿಡುವುದಿಲ್ಲ, ಈಗ ಕೆಲಸ ಇರ್ತಾರೆ. ಮತ್ತು ನಮಗೆ ನೈಟ್ ಮುಗಿಯುವಾಗ 12 ಗಂಟೆ ಆಗ್ತದೆ, ನೈಟ್ ಮಾಡುವಾಗ. ಹೌದೌದು. ಅದಕ್ಕೆ ಇದು ಮಾಡಿ. ಸರಿ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ನಮಗೆ ಯಾವ ಮೀನು ಕೊಡ್ತಾ ಇದ್ದೀರಾ ಈಗ? ಕೊಡ್ತೀನಿ ನಿಮಗೆ. ಅಂಜಲ್ ಹಾಕಿದ್ದೇನೆ, ಕಾಣೆ ಹಾಕಿದ್ದೇನೆ, ಮತ್ತು ನಂಗೆ ಪಯ್ಯ, ಬಂಗಡೆ ಹಾಕಿದ್ದೇನೆ. ಓಕೆ ಓಕೆ. ಸರಿ ಸರ್. ಎಲ್ಲ ಫಾನ್ಸ್ ಹಾಕಿದ್ದೇನೆ. ಫಾನ್ಸ್ ಇದೆಯಾ? ಎಲ್ಲ ಬೇಕಾದರೆ ಪುನಃ ಹಾಕ್ತೇನೆ. ಜಾಸ್ತಿ ಆಗಿದೆ. ಎಲ್ಲ ತೊಗೊಂಡೋಗಿ ಟೇಬಲ್ ಕೂತ್ಕೊಂಡು ಟೇಸ್ಟ್ ಮಾಡೋಣ.
ಸೊ ಮೀನುಗಳೆಲ್ಲ ಆರ್ಡ್ರ್ ಮಾಡಿದ್ವಿ, ಎಲ್ಲ ಬೇಯ್ತಾ ಇದೆ, ಹೇಳ್ತಾನೆ ತುಂಬ ವೆರೈಟೀಸ್ ಹಾಕ್ಸಿದ್ದಾರೆ. ಈಗ ಮೀಲು, ಸೊ ಮೀನಿನ ಊಟ ಸಿಗುತ್ತೆ, ಅದನ್ನು ತೊಗೊಂಡಿದ್ದೀನಿ. ಆಮೇಲೆ 2 ಮೀನು ರೆಡಿ ಆಗಿದೆ, ಅದು 2 ಬಂದಿದೆ ಇಲ್ಲಿ. ಒಂದು ಅಂಜಲ್ಲು ತವಾ ಫ್ರೈ, ಇನ್ನೊಂದು ಬಂದು ಬಂಗುಡೆ ತವಾ ಫ್ರೈ ಬಂದಿದೆ. ಇನ್ನು ಮಿಕ್ಕಿದೆಲ್ಲ ರೆಡಿ ಆಗ್ತಾಯಿದೆ, ಬರುತ್ತೆ ಇದಕ್ಕೆ ಬರಲಿ. ಇದು ಇನ್ನೊಂದು ಮೀನು ಬಂತು ಪಯ್ಯ ಮೀನು, ಪುಟಾಣಿಗಿದೆ. ಇದು ಸೂಪರಾಗಿರುತ್ತೆ, ನಂಗು ಮೀನು. ಸೊ ಫಸ್ಟು ಹೊಟ್ಟೆ ಸಿಗ್ತಾ ಇದೆ, ಅನ್ನ ತಿನ್ಬಿಡೋಣ. ಸೊ ಇಲ್ಲಿ ಸಾರು, ನಾರ್ಮಲ್ ಸಾರು ಹಾಕ್ತಾರಲ್ಲ, ಒಂದೊಂದು ಕಡೆ ಹಾಕ್ತಾರೆ ಬಾಂಗ್ಡೆ ಮೀನು ಹಾಕ್ತಾರೆ. ಇಲ್ಲೂ ಅಷ್ಟೇ, ಯಾವುದು ಮೀನು ಸಿಗುತ್ತೆ ಆ ಮೀನಲ್ಲಿ ಸಾರನ್ನ ಮಾಡ್ತಾರೆ. ಪ್ರಾನ್ಸು ಹಾಕಿರ್ತಾರೆ, ಚಿಕ್ಕ ಪ್ರಾನ್ಸು ಬರುತ್ತಲ್ಲ ಅದನ್ನು ಹಾಕಿ ಮಾಡ್ತಾರೆ, ಯಾಕಂದರೆ ಅದು ಫ್ಲೇವರ್ ಬರಲಿ ಆ ಸಾರಲ್ಲಿ ಅಂತ. ಅದು ಸ್ವಲ್ಪ ಹಾಕ್ಸ್ಕೊಂಡೆ ಪೀಸ್ಗಳು, ಪ್ರಾನ್ಸು. ಆಮೇಲೆ ಇದು ಮೀನು ಬಂದು ಇದು ಮಡಂಗ್ ಮೀನು, ಅದನ್ನು ಬಳಸಿದ್ದಾರೆ. ಒಬ್ಬೊಬ್ರು ಚಿಕ್ಕ ಸಿಲ್ವರ್ ಫಿಶ್ ಹಾಕಿರ್ತಾರೆ, ಅಂದರೆ ಯಾವ್ದು ಸಿಗುತ್ತೆ ಅವತ್ತಿನ ದಿನ ಅದು ಹಾಕಿರ್ತಾರೆ. ಈಗ ಫಸ್ಟು ಒಂದು ತುತ್ತು ತಿಂದ್ಬಿಟ್ಟು ಆಮೇಲೆ ಮೀನುಗಳನ್ನ ಟೇಸ್ಟ್ ಮಾಡುವ. ನಾನು ಬಾಯ್ಲ್ಡ್ ರೈಸ್ನ ತೊಗೊಂಡಿದ್ದೀನಿ, ನೀವು ನಾರ್ಮಲ್ ವೈಟ್ ರೈಸ್ ಆಪ್ಷನ್ ಕೂಡ ಇರುತ್ತೆ. ಬಟ್ ಈ ಕಡೆ ಎಲ್ಲ ಬಂದಾಗ ಬಾಯ್ಲ್ಡ್ ರೈಸೇ ತಿನ್ನಬೇಕು, ಅದೇ ಮಜಾ. ಕರೆಕ್ಟಾಗಿದೆ, ಪರ್ಫೆಕ್ಟು. ನಾರ್ಮಲಾಗಿ ಎಲ್ಲೇ ಯಾವುದೇ ಹೋಟ್ಲಿಗೆ ಹೋಗಿ ನೀವು ಮೀನು ಸಾರು ತಿಂದಾಗ ಯಾವ ಥರ ಇರುತ್ತೆ, ಸೇಮ್ ಅದೇ ಥರ ಇದೆ. ಮೀನು ಊಟ, ಸಾರು ಸ್ವಲ್ಪ ಎಕ್ಸ್ಟ್ರಾ ಫ್ಲೇವರ್, ಯಾಕಂದರೆ ಪ್ರಾನ್ಸ್ ಕೂಡ ಹಾಕಿರ್ತಾರಲ್ಲ ಸಾರಲ್ಲಿ, ಸೊ ಅದ್ರದ್ದು ಫ್ಲೇವರ್. ಸಾರಲ್ಲಿರೋ ಪ್ರಾನ್ಸ್ ಬಗ್ಗೆ ಮಾತಾಡ್ತಿದ್ದಂಗೆ ಪ್ರಾನ್ಸ್ ತವಾ ಫ್ರೈ ಕೂಡ ಬಂದುಬಿಡ್ತು. ಸೊ ಅದಕ್ಕೆ ಹೋಗೋಣ. ಪ್ರಾನ್ಸು ತವಾ ಫ್ರೈಯಿಂದ ಇದೆರಡು ಪ್ರಾನ್ಸ್ನ ತಗೊಂಡು ಟೇಸ್ಟ್ ಮಾಡುವ. ಪ್ರಿಪೇರ್ ಮಾಡಿದ ರೀತಿ ಎಲ್ಲ ನೋಡಿರ್ತೀರ, ಅಷ್ಟು ತೋರಿಸಿರ್ತಾನೆ ಡೀಟೇಲಾಗೆ. ಫಸ್ಟು ಒಂದು ಬರೀ ಅವರು ಕೆಂಪು ಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಕೆಂಪು ಮೆಣಸಿನ್ಕಾಯಿನ ತೊಗೊಂಡು ರುಬ್ಕೊಂಡು ಮಾಡ್ಕೊಂಡಿರ್ತಾರೆ, ಅದರಲ್ಲಿ ಮ್ಯಾರಿನೇಟ್ ಮಾಡಿಟ್ಟಿರ್ತಾರೆ. ಅದನ್ನು ಫಸ್ಟು ರೋಸ್ಟ್ ಮಾಡ್ಕೊತಾರೆ. ಲಾಸ್ಟಲ್ಲಿ ಇನ್ನೇನು ಸರ್ವ್ ಮಾಡಬೇಕು ಅನ್ನೋ ಒಂದು 10 ಸೆಕೆಂಡ್ 20 ಸೆಕೆಂಡ್ ಮುಂಚೆ ಆ ಮಸಾಲೆ ಹಾಕಿಟ್ಟಿರ್ತಾರೆ, ಸೈಡಲ್ಲಿ ಇಟ್ಟು ಅದು ಬೇಯ್ತಾ ಇರುತ್ತೆ, ಅಲ್ಲಿ ಬಿಸಿ ಆಗ್ತಾ ಇರುತ್ತೆ. ಆಮೇಲೆ ಅದನ್ನು ನೀಟಾಗಿ ಅಪ್ಲೈ ಮಾಡಿ ಹಚ್ಬಿಟ್ಟು ಚೆನ್ನಾಗಿ ಸರ್ವ್ ಮಾಡ್ತಾರೆ. ಸೊ ಮಸಾಲೆ ಆಮೇಲೆ ಹಾಕ್ತಾರೆ ಸ್ವಲ್ಪ ಹೊತ್ತಾದಮೇಲೆ. ಬಿಸಿ ಸುಟ್ಟೋಯ್ತು. ಅದ್ಭುತ. ಕೋಕೋನಟ್ ಆಯಿಲು, ಅದ್ರ ಘಮ ಅದೇ ಅದ್ಭುತ. ಅದ್ರ ಜೊತೆಗೆ ಪ್ರಾನ್ಸಿನ ಸಿಹಿ ಅಂಶ, ಆ ಮಸಾಲೆ ಸ್ಟ್ರಾಂಗಾಗಿ ಫುಲ್ ಲೈಟಾಗಿ ಖಾರವಾಗಿ ಬಂಗಾರದಂಗಿದೆ. ಇದ್ರ ಜೊತೆ ಒಂದು ಪ್ರಾನ್ಸ್ ಎತ್ಕೊಂಡು ಹಾಕ್ಕೊಂಡು ಸೈಡಲ್ಲಿ ತಿಂತಾಯಿದ್ರೆ ಸ್ವರ್ಗ. ನೆಕ್ಸ್ಟು ಮೀನುಗಳಿಗೆ ಜಂಪ್ ಬಿಡುವ. ಬಂಗುಡೆಯಿಂದ ಶುರು ಮಾಡೋಣ. ಬಂಗುಡೆ ಮೀನು ಇದು ಅಷ್ಟೇ, ಮೇಲ್ಗಡೆ ನೀಟಾಗಿ ಮಸಾಲೆನ ಹಚ್ಚಿಬಿಟ್ಟು ಕೊಡ್ತಾರೆ. ಫ್ರೆಶ್ ಆದ ಮೀನು, ಅದು ಹಿಂಗೆ ಕೀಳಬೇಕಾದ್ರೆ ಗೊತ್ತಾಗ್ಬಿಡುತ್ತೆ. ಸೇಮ್ ಮಸಾಲೆ ಅದು ಮಾಡಿ ಇಟ್ಕೊಂಡಿರ್ತಾರೆ, ಅದು ಹೈಲೈಟು, ಚೆನ್ನಾಗಿದೆ. ಲೈಟಾಗಿ ಟ್ಯಾಂಗಿನೆಸ್ಸು, ಲೈಟಾಗಿ ಹುಳಿ ಅಂಶ ಇರುತ್ತೆ, ತುಂಬ ಜಾಸ್ತಿನೂ ಇರೋದಿಲ್ಲ, ಖಾರನೂ ಜಾಸ್ತಿ ಇರೋದಿಲ್ಲ. ಮೀನು ಮಾತ್ರ ಆ ಮೀನಿನ ಫ್ಲೇವರಲ್ಲೇ ಆಟ ಇರೋದು, ಗಮ್ಮತ್ತಿರೋದು. ಬಾಂಗ್ಡೆದು ಫ್ಲೇವರು ಇದ್ರ ಜೊತೆಗೆ ಸೂಪರಾಗಿ ಹೊಂದ್ಕೊಂಡು ಹೋಗ್ತದೆ. ಮಸಾಲೆಗೆ ಹುಳುಗಳು ಎಲ್ಲ ಇರುತ್ತೆ, ನೋಡ್ಕೊಂಡು ತಿನ್ನಬೇಕು. ಅದು ಫ್ಲೇವರೇ ಅದ್ಭುತ. ತುಂಬ ಜನ ಇದನ್ನೇ ಇಷ್ಟಪಡ್ತಾರೆ, ಮುಳ್ಳಿರಬೇಕು ಮೀನಲ್ಲಿ. ಇದು ಇಲ್ಲ, ಒಬ್ಬೊಬ್ಬರು ಬೋನ್ಲೆಸ್ ತಿನ್ನೋಕ್ಕೆ ಇಷ್ಟಪಡ್ತಾರೆ, ಅವ್ರಿಗೇನು ಈ ಕಡೆ ಸ್ಲೈಸು ಅಂಜಲು. ಇದನ್ನು ಹಿಂಗೆ ಮುರ್ಕೊಂಡು ಆ ಸ್ಕಿನ್ ಬಿಡಬಾರ್ದು. ಯಾರ್ಯಾರಿಗೆ ಅಂಜಲ್ಲು ಸ್ಕಿನ್ ಇಷ್ಟ ಕಮೆಂಟ್ ಮಾಡಿ. ಅವ್ರು ಹೇಳಿದ್ರು ಮಲ್ಪೆಯಿಂದ ಮೀನು ಬರುತ್ತೆ, ಡೈಲಿ ತರಿಸ್ತಾರೆ. ಸೊ ಫ್ರೆಶ್ ಆಗಿರುತ್ತೆ. ಇದು ಅಷ್ಟೇ ಸೂಪರ್ ಸ್ಮೂತ್. ನೀವು ಫ್ರೆಶ್ ಆಗಿರುತ್ತೆ ಮೀನು ಅಂದಾಗ ತಿಂದಾಗ ಗೊತ್ತಾಗ್ಬಿಡುತ್ತೆ, ಜಾಸ್ತಿ ಆಗಿಯೋ ಅವಶ್ಯಕತೆ ಇರೋಲ್ಲ, ಸ್ಮೂತಾಗಿರುತ್ತೆ. ತೆಂಗಿನಕಾಯಿ ಎಣ್ಣೆ ಇದೆಯಲ್ಲ, ಅದೇ ಇಷ್ಟ ಫ್ಲೇವರ್. ಯಾರು ಅಂಜಲ್ ತಿನ್ನೋಲ್ಲ, ಇನ್ನೂ ಬೇರೆ ವೆರೈಟೀಸ್ ಟ್ರೈ ಮಾಡ್ತೀರಾ ಅಂದರೆ ಇಲ್ಲಿ 3 ಮೀನು ಇದೆಯಲ್ಲ ಅದಕ್ಕೂ ಹೋಗೋಣ. ಇಲ್ಲಿ ಮಾತಾಡ್ತಾ 3 ಮೀನು ಕೂಡ ಬಂತು. ಇರೋದಲ್ಲೇ ದೊಡ್ಡದಾದ ಸೈಜು, ತುಂಬ ಟೇಸ್ಟಿ ಇರುತ್ತೆ. ಜಂಪ್ ಬಿಡೋಣ ಅವಕ್ಕೆಲ್ಲ. ಈಗ ಪಯ್ಯ ಮೀನಿಗೆ ಹೋಗೋಣ. ಪುಟಾಣಿ ಮೀನು
ಇದು ನಿನ್ನೆ ಸಂಜಿತ್ ಅವ್ರ ಮನೇಲಿ ತಿಂದ್ವಿ ರಾತ್ರಿ ಮಾಡಿಸ್ಕೊಂಡು. ಅಲ್ಲಿ ಚಿಕ್ಕ ಸೈಜಲ್ಲಿ ತರಿಸಿದ್ದು, ಇದು ದೊಡ್ಡ ಸೈಜ್. ಇದ್ರದ್ದೇ ಡಿಫ್ರೆಂಟ್ ಆದ ಫ್ಲೇವರು, ಈ ಮೀನಿನ ಮಾಂಸದ ರುಚಿ. ಆಮೇಲೆ ಇದು ಅಷ್ಟೇ ಟೆಕ್ಸ್ಚರು ಇದಕ್ಕೆ ಕಂಪೇರ್ ಮಾಡಿದ್ರೆ ಯಾವುದು ಬಾಂಗ್ಡೆಗೆ ಇನ್ನು ಸ್ವಲ್ಪ ಸಾಫ್ಟಾಗಿ, ಇನ್ನು ಸ್ವಲ್ಪ ಸ್ಮೂತಾಗೆ ಇರುತ್ತೆ. ಇದು ಒಂಥರ ಬೆಣ್ಣೆ ಥರ ಅಂತ ಹೇಳ್ಬೋದು, ಸಖತ್ ಸಾಫ್ಟ್. ಈಗ ಈ ಕಡೆ ನಂಗ್ ಮೀನಿದೆ, ನಂಗ್ ಮೀನಿಗೆ ಹೋಗೋಣ. ಇದು ಫ್ಲ್ಯಾಟ್ ಫಿಶ್ಶು. ಇದು ನಾರ್ಮಲ್ ಆಗಿದ್ದಾಗ ಹೆಂಗಿರುತ್ತೆ ಅಂಗಡಿನಲ್ಲಿ ಅನ್ನೋದಕ್ಕೆ ನೋಡಬೇಕು ಅಂದರೆ ಹರ್ಷ ಆದರೆ ಒಂದು ರೀಲ್ ಹಾಕಿರ್ತಾನೆ ಇನ್ಸ್ಟಾಗ್ರಾಮಲ್ಲಿ ನಮ್ಮದು. ಅದನ್ನು ನೀವು ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ತಾಯಿದ್ರೆ ಚೆಕ್ ಮಾಡಿ. ಎಲ್ಲ ಮೀನುಗಳು ಮೀನು ಮಾರ್ಕೆಟಲ್ಲಿ ತೋರಿಸಿದ್ದೀವಿ ಹೆಂಗಿರುತ್ತೆ ಮೀನು ಅಂತ. ಆಮೇಲೆ ನಮ್ಮ ಗಗನ್ ಅವರು ಕೂಡ ವ್ಲಾಗ್ ಮಾಡಿದರು ಅಲ್ಲಿ ಮೀನು ಪರ್ಚೇಸ್ ಮಾಡ್ಬೇಕಾದ್ರೆ ನೆನ್ನೆ ರಾತ್ರಿ. ಅದರಲ್ಲೂ ವ್ಲಾಗಲ್ಲೂ ಬರುತ್ತೆ, ಅದರಲ್ಲೂ ಇರುತ್ತೆ ಯಾವ್ಯಾವ ಮೀನು, ಅದ್ರ ಹೆಸರು ಏನು ಅಂತ. ಸೊ ಇದು ಆ ಥರ ಇರುತ್ತೆ ನೋಡೋದಕ್ಕೆ, ಒಳ್ಳೆ ರುಚಿ. ಇದಕ್ಕಿಂತ ಸ್ಮೂತ್, ಸೇಮ್ ಬೆಣ್ಣೆ ಇದ್ದಂಗಿರುತ್ತೆ. ಯಾವುದನ್ನ ಬೇರೆ ಮೀನಿಗೆ ಕಂಪೇರ್ ಮಾಡಬೇಕು ಅಂದರೆ ಯಾವುದಕ್ಕೆ ಕಂಪೇರ್ ಮಾಡ್ಬೋದು ಸ್ಮೂತ್ನೆಸ್ಸಲ್ಲಿ ಅಂದರೆ, ಈಗ ಜಿಲೇಬಿ ಮೀನೆಲ್ಲ ಇರುತ್ತೆ ಗೊತ್ತಾ, ಅದರದ್ದು ಸಾಫ್ಟ್ನೆಸ್ ಇರುತ್ತೆ ಗೊತ್ತಾ, ಮಾಂಸ ಎಷ್ಟು ಸ್ಮೂತಾಗೆ ಸೇಮ್ ಅದೇ ಥರ ಇರುತ್ತೆ. ಆ ಫ್ಲೇವರ್ಸಲ್ಲಿ ಸ್ವಲ್ಪ ಡಿಫ್ರೆನ್ಸು. ಇದು ಕಚ್ಚೋ ಅವಶ್ಯಕತೆ ಇಲ್ಲ, ಆ ಮಾಂಸನೂ ಹಂಗೆ ಮೆಲ್ಟಾಗಿ ಒಳಗೊಟ್ಟೋಗುತ್ತೆ. ಈಗ ಮಿಕ್ಕಿರೋದು ಒಂದೇ ದೊಡ್ಡ ಮೀನು, ಜಂಪಾಗೋಣ ಇನ್ನೊಂದು ತುತ್ತು ತಿಂದ್ಬಿಡ್ತೀವಿ. ಮೂರು ಮೀನು, ದೊಡ್ಡ ಸೈಜಿನ ಮೀನು, ಜಾಸ್ತಿ ಮಾಂಸ ಇರುವಂಥ ಮೀನು. ಓ ಸುಟ್ಟೋಯ್ತು ಕೈ. ಇದನ್ನು ತುಂಬ ಹಿಂದೆ ಮಂಗಳೂರು ಕಡೆ ಈ ಕಡೆ ಬಂದಾಗ, ಸಂಜಿತ್ ಅವ್ರ ಮನೆ ಕಡೆ ಬಂದಾಗ ಒಂದು ಕಡೆ ತಿಂದಿದ್ವಿ. ಮೀಟ್ ಜಾಸ್ತಿ ಇರುತ್ತೆ, ಎಲ್ಲ ಮೀನಲ್ಲೂ ಅದರದ್ದೇ ಆದಂಥ ಒಂದು ಟೇಸ್ಟ್ ಇರುತ್ತೆ. ಮಸಾಲೆ ಸೇಮ್, ಆ ಮೀನಿನ ಫ್ಲೇವರ್ ಡಿಫ್ರೆಂಟು. ಒಬ್ರೊಬ್ರು ಒಂದೊಂದು ಇಷ್ಟ ಆಗುತ್ತೆ. ಒಬ್ಬೊಬ್ರು ಬರೀ ಬೋನ್ಲೆಸ್ ತಿಂತಾರೆ. ಇದು ಅಂಜಲ್, ಒಬ್ರಿಗೆ ಅಂಜಲ್ ಇಷ್ಟನೇ ಆಗಲ್ಲ, ಬಾಂಗ್ಲೆನೇ ಇಷ್ಟಪಡ್ತಾರೆ. ಒಬ್ಬರು ಈ ಥರ ಮೀನುಗಳು ಇಷ್ಟಪಡ್ತಾರೆ. ಇದು ಅಷ್ಟೇ, ಇದದು ಆ ಮಾಂಸ ಯಾವ ಥರ ಇರುತ್ತೆ ಟೆಕ್ಸ್ಚರ್ ಅಂದರೆ ಸಿಮಿಲರ್ ಟು ಬಾಂಗ್ಲೆ ಥರನೇ ಇರುತ್ತೆ. ಹಿಂಗೆ ಅದು ಲೇಯರ್ಸ್ ಥರ ಬರ್ತದೆ, ಸೇಮ್ ಅದೇ ಥರನೇ ಇರುತ್ತೆ. ಅದಕ್ಕಿಂತ ಸ್ವಲ್ಪ ಸಾಫ್ಟ್ ಇರುತ್ತೆ, ಸ್ವಲ್ಪ ಲೈಟಾಗಿ ಅಷ್ಟೇ. ದೊಡ್ಡ ಮೀನಾಗಿರೋದ್ರಿಂದ ಮೀಟು ಜಾಸ್ತಿ ಇರುತ್ತೆ. ನೋಡು ಹೆಂಗಿದೆ, ಇನ್ನೂ ದೊಡ್ಡ ಸೈಜ್ ಬರ್ಬೋದು. ಇದು ಒಂದೊಂದೇ ಲೇಯರ್ ಥರ ಬರುತ್ತೆ ಹಿಂಗೆ. ಅದ್ಭುತ. ಫ್ರೆಶ್ ಆಗಿ ತಿನ್ನಬೇಕು ಅಂದರೆ ಈ ಕಡೆ ಸುತ್ತಮುತ್ತ ಇದ್ದಿರೆ, ಓಡಾಡ್ತಾಯಿದ್ರೆ ಈ ಜಾಗ. ಇನ್ನೇನು ವೀಡಿಯೋ ಮುಗಿಸೋಣ ಅಂತ ಅಂದ್ಕೊಂಡೆ, ಅಷ್ಟರಲ್ಲಿ ಇನ್ನೊಂದು ಮೀನು ಬಂತು. ಕುಂದಾಪುರದ ಫೇವ್ರೇಟ್ ಮೀನು, ಕಾಣೆ ಮೀನು. ಆಹಾ, ಬಿಸಿ 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 ತಿನ್ನೋಕ್ಕೆ ಮಜಾ. ಇದು ಜಾಸ್ತಿ ಪ್ರೆಷರ್ ಕೊಟ್ಟರೆ ಅದ್ರ ಹೋಗ್ಬಿಡುತ್ತೆ. ಎಲ್ಲಕ್ಕಿಂತ ಸಾಫ್ಟೆಸ್ಟ್ ಮೀನು. ಕುಂದಾಪುರಕ್ಕೆಲ್ಲ ಹೋದರೆ ಇದು ಎಲ್ಲ ಕಡೆ ಕಂಪಲ್ಸರಿ. ಕುಂದಾಪುರದ ಕಾಣೆ ಮೀನು ಮಸಾಲೆ ಫ್ರೈ ಇನ್ನೂ ಸೂಪರ್ ಆಗಿರುತ್ತೆ. ಅದ್ಭುತ. ಆಮೇಲೆ ಸಿಗ್ತೇನೆ ಒಂದು ಸಣ್ಣ ಬ್ರೇಕ್ ನಂತರ. ನಿಮಗೆ ಅಷ್ಟರಲ್ಲಿ ನಿಮಗೆ ಇಲ್ಲಿ ತರ್ತಿರೋ ಇಷ್ಟು ಮೀನುಗಳಲ್ಲಿ ಯಾವ ಮೀನು ಇಷ್ಟ ಅನ್ನೋದನ್ನ ಕಮೆಂಟ್ ಮಾಡಿ. ಯಾವುದು ತಿಂದಿದ್ದೀರಾ, ಇನ್ನೂ ಯಾವ್ದು ತಿಂದಿಲ್ಲ ಅದನ್ನು ಕೂಡ ಕಮೆಂಟ್ ಮಾಡಿ ಅಂತ ಹೇಳ್ತಾ ಒಂದು ಸಣ್ಣ ಬ್ರೇಕ್ ನಂತರ ಸಿಗುವ. ಸರ್, ನೀವು ಎಷ್ಟು ವರ್ಷದಿಂದ ಬರ್ತಿದ್ದೀರಿ ಹೋಟ್ಲಿಗೆ? ನಾವು ಇದು ಹೋಟೆಲ್ ಆರಂಭ ಆಗೋದ್ರಿಂದ ಬರ್ತಾ ಇದ್ದೇವೆ. ವಾರಕ್ಕೆ 2 ಸರ್ತಿ ಅಂತೂ ಖಂಡಿತ ಬರ್ತೇವೆ. ಇಲ್ಲಿದು ನಾವು ಊಟ ಮಾಡೋದೇ ಇದ್ದರೆ ನಮಗೆ ಅದು ಮನಸ್ಸಿಗೆ ಹಿಡಿಸೋದೇ ಇಲ್ಲ. ನಾವು ಅದಕ್ಕೆ ಯಾವಾಗ ಮಧ್ಯಾಹ್ನ ಆಗ್ತದೆ ಅಂತ ಕಾಯ್ದುಕೊಂಡು ಬೇಗ ವಾರಕ್ಕೆ 2 ದಿವಸ ಆದರೂ ಇಲ್ಲೇ ಊಟ ಮಾಡೋದು ನಾವು. ಇಲ್ಲಿದು ಅದು ಟೇಸ್ಟ್ ಹೇಳಲಿಕ್ಕೆ ಆಗೋದಿಲ್ಲ. ಅದು ತಿಂದರೆ ಮಾತ್ರ ಗೊತ್ತಾಗೋದು ಇಲ್ಲಿ ಟೇಸ್ಟ್. ಕಾರ್ಕಳದಲ್ಲಿ ಎಲ್ಲೂ ಕೂಡ ಇಲ್ಲ ಆ ರೀತಿಯ ಒಂದು ಫುಡ್ಡು. ತುಂಬ ಜನ ಇಲ್ಲಿ ಮಧ್ಯಾಹ್ನ ಇಲ್ಲಿ ಬಂದರೆ ನಾವು ಕಾಯಬೇಕಾಗ್ತದೆ ಊಟ ಮಾಡಲಿಕ್ಕೆ, ಅಷ್ಟು ರಶ್ ಇರ್ತದೆ. ಆದರೂ ವೆರಿ ಸೂಪರ್. ಇಲ್ಲಿ ಬರುವುದೇ ಎಲ್ಲ ಜನಗಳು ಫ್ರೈ ತಿನ್ನಲಿಕ್ಕೆ ಬರ್ತಾರೆ. ಹೌದು, ತುಂಬ ಒಳ್ಳೆಯದುಂಟು. ನಾವು ಒಂದು 7 ವರ್ಷದಿಂದ ಬರ್ತಾ ಇದ್ದೇನೆ. ಫಸ್ಟ್ ಅವ್ರದ್ದು ಚಿಕ್ಕ ಫಿಶ್ ಅಲ್ಲಿ ಜಾಗ ಸಾಕಾಗ್ತಿರ್ಲಿಲ್ಲ ಅವರಿಗೆ ಇಲ್ಲಿ ಮಾಡಿದ್ದಾರೆ. ತುಂಬ ಕಸ್ಟಮರ್ ಕೂಡ ಒಳ್ಳೆಯುಂಟು, ಟೇಸ್ಟ್ ತುಂಬ ಒಳ್ಳೆಯದುಂಟು. ನಾವು ಯಾವಾಗಲೂ 12 ಗಂಟೆಯಿಂದ
2 ಗಂಟೆ ತನಕ ಫುಲ್ ಇರ್ತದೆ. ನಾನು 2:30-3 ಗಂಟೆನೇ ಬರೋದು ಜಾಸ್ತಿಯಾಗಿ, ಯಾಕಂದರೆ ಇಲ್ಲಿ ರಶ್ ಇರ್ತದೆ ತುಂಬ. ಪ್ರತಿಯೊಂದು ಮೀನು ಕೂಡ ಸಿಗ್ತದೆ. ಮತ್ತು ಇವರು ಕೊಕೊನಟ್ ಆಯಿಲ್ ಯೂಸ್ ಮಾಡ್ತಾರೆ, ಬೇರೆ ಕಡೆ ಬೇರೆ ಬೇರೆ ಎಣ್ಣೆ ಎಲ್ಲ ಯೂಸ್ ಮಾಡ್ತಾರೆ. ಇವರು ಫ್ರೆಶ್ ಮತ್ತು ಮೀನು ಕೂಡ ನಿಮಗೆ ಫ್ರೆಶ್ ಆಗಿ ಸಿಗ್ತದೆ. ಇಲ್ಲಾಂದರೆ ಡೈಲಿ ತರ್ತಾರೆ ಮತ್ತು ತುಂಬ ಕ್ಲೀನ್. ನನ್ನ ಹೆಂಡತಿ ಯಾವಾಗಲೂ ಹೇಳ್ತಾಳೆ, ಯಾಕಂದರೆ ಊಟ ಮಾಡಬೇಕು ಇಲ್ಲೇ ಹೋಗುವ. ಕಾರ್ಕಳ ತಾಲೂಕದಲ್ಲಿ ತುಂಬ ಹೋಟೆಲ್ ಉಂಟು, ಇಲ್ಲಿ ಇದಕ್ಕಿಂತ ಟೇಸ್ಟ್ ಎಲ್ಲಿ ಕೂಡ ಇಲ್ಲ. ನನಗೆ ಡಿಸ್ಕೋ ತುಂಬ ಇಷ್ಟ, ಯಾಕಂದರೆ ಒಂದ್ಸರಿ ಡಿಸ್ಕೋ ಯಾರು ತಿಂತಾರೆ, ಈಗ ಅಂಜಾಲ್ ತಿನ್ನೋರು ತುಂಬ ಅಂಜಾಲಿದೆ, ಪಾಪ್ಲೆಟ್ ತುಂಬ ಮೀನುಂಟು. ಡಿಸ್ಕೋ ರೇಟ್ ಕೂಡ ಕಮ್ಮಿ ಮತ್ತು ತುಂಬ ಟೇಸ್ಟ್. ಒಂದ್ಸರಿ ಯಾರು ಪಾಪ್ಲೆಟ್ ಅವರು ಡಿಸ್ಕೋದು ಎಲ್ಲರಿಗೂ ಗೊತ್ತಿಲ್ಲ, ಎಲ್ಲ ಕಡೆ ಸಿಗೋದು ಕೂಡ ಇಲ್ಲ. ಯಾಕಂದರೆ ಯಾರು ಪಾಪ್ಲೆಟ್ ಎಲ್ಲ ತಿಂತಾರಲ್ಲ ಅವರು ಬಂದು ಯಾವಾಗ ಒಂದ್ಸರಿ ಡಿಸ್ಕೋ ತಿಂತಾರೆ ಅವರು ಮತ್ತೆ ಡಿಸ್ಕೋನೇ ತಗೊಳ್ಳೋದು. ತುಂಬ ಫಾಸ್ಟ್ ಕಸ್ಟಮರ್ ಕೂಡ ಡಿಸ್ಕೋನೇ ತಿನ್ನೋದು. ಎಲೆ ಫುಲ್ಲು ಖಾಲಿ ಬರೀ ಮುಳ್ಳುಗಳು. ಸಂಜಿತ್ ಅವರ ಎಲೆಯಲ್ಲಿ ಮುಳ್ಳುಗಳು ಫುಲ್ಲು ಪುಡಿ ಆಗಿದೆ. ಸೊ ಅದು ಸ್ವಲ್ಪ ರೋಸ್ಟ್ ಆಗಿತ್ತು ಅಂದರೆ ಅದನ್ನು ತಿನ್ಕೊಂಡ್ಬಿಡ್ತಾರೆ. ಏನಂತೀರಾ? ನಿಜ ತಾನೆ? ನಿಜ ಅದನ್ನು ತಿನ್ಬೋದು, ಪ್ರೋಟೀನ್. ಸೊ ಫೈನಲ್ ಆಗಿ ನೀವು ಸುತ್ತಮುತ್ತ ಇದ್ದೀರಾ, ಈ ರೋಡಲ್ಲಿ ಟ್ರಾವೆಲ್ ಎಲ್ಲ ಮಾಡ್ತಾಯಿದ್ದೀರಾ, ಅಕ್ಕಪಕ್ಕದಲ್ಲಿ ಇದ್ದೀರಾ, ಒಂದು 5 ಕಿಲೋಮೀಟ್ರ್ 10 ಕಿಲೋಮೀಟ್ರ್ ದೂರದಲ್ಲಿದ್ದೀರಾ ಅಂದ್ರೂ ಒಂದ್ಸಲಿ ಬರಬೇಕು ಟೇಸ್ಟ್ ಮಾಡೋದಕ್ಕೆ. ತವಾ ಫ್ರೈಗಳು ಫೇಮಸ್ಸು. ಈ ರೋಸ್ಟ್ ಎಲ್ಲ ಸಿಗುತ್ತಂತೆ, ಎಲ್ಲನೂ ಸುಕ್ಕ ಎಲ್ಲ ಸಿಗುತ್ತೆ. ಬಟ್ ಇಲ್ಲಿ ಎಲ್ಲರೂ ಬಂದು ಟ್ರೈ ಮಾಡೋದೇ ಬರೀ ತವಾ ಫ್ರೈ. ಅದರಲ್ಲಿ ನಿಮ್ಮ ಫೇವ್ರೆಟ್ ಮೀನುಗಳು ಯಾವುದು ಅದನ್ನು ಮಾಡಿಸ್ಕೊಂಡು ಟ್ರೈ ಮಾಡಿ. ಸೊ ನಾವು ಇವತ್ತೇನೇನಿತ್ತು ಎಲ್ಲ ಮೀನೂ ಟ್ರೈ ಮಾಡಿದ್ವಿ. ಡಿಸ್ಕೋ ಮೀನು ಸಿಕ್ಕಿಲ್ಲ, ಅದು ಹೇಳಿದ್ರು ಡಿಸ್ಕೋ ಮೀನು ಬರ್ತಿಲ್ಲ ಅಂತ, ಸೀಸನ್ ಇಲ್ಲ, ಅದಕ್ಕೋಸ್ಕರ ಅದನ್ನು ಮಾಡಿರಲಿಲ್ಲ, ಅದು ಸಿಕ್ಕಿಲ್ಲ. ಅದು ಇನ್ನೂ ಚೆನ್ನಾಗಿರುತ್ತಂತೆ, ಫಾಸ್ಟ್ ಮೂವಿಂಗ್ ಅಂತ ಹೇಳಿದ್ರು. ಬಟ್ ನಾವು ಇಲ್ಲಿ ತಿಂದಿದ್ದೆಲ್ಲನೂ ಸೂಪರ್. ಮೇಯ್ನ್ ಏನಿಗೆ ಗೊತ್ತಾ? ಮಸಾಲೆ ಹೈಲೈಟು. ಮಸಾಲೆ ಚೆನ್ನಾಗಿತ್ತು, ಆದ್ದರಿಂದ ಎಲ್ಲನೂ ಸೂಪರಾಗಿತ್ತು. ಸೊ ಆಮೇಲೆ ಫುಲ್ ಫ್ರೆಶ್ ಆಗಿತ್ತು. ಸಂಜಿತ್ ಅವ್ರು ಹೇಳಬೇಕು ಅದ್ರ ಬಗ್ಗೆ. ಒಳ್ಳೆ ಫ್ರೆಶ್ ಮೀನು ಬೋಟಲ್ಲಿ ಇಟ್ಕೊಂಡು ಬರ್ತಾರೆ ಅಂತ ಹೇಳಿದ್ರು. ಚಿಕ್ಕ ಬೋಟಲ್ಲಿ. ದೊಡ್ಡ ಬೋಟೆಲ್ಲ ಲೇಟ್, ಇನ್ನೊಂದು 15 ದಿವಸ ಆಗುತ್ತೆ. ಈಗ ಹೋದರೆ ಫ್ರೆಶ್ ಆಗಿ ಸಿಗುತ್ತೆ. ಸಣ್ಣ ಬೋಟೆಲ್ಲ ಸೈಡಲ್ಲಿ ಹಂಗೆ ಕ್ಯಾಚ್ ಮಾಡ್ಕೊಂಡು ಬಂದ್ಬಿಡ್ತಾರೆ. ಹಿಂಗೆ ಕ್ಯಾಚ್ ಮಾಡಿಲ್ಲ, ಬಲೆ ಹಾಕ್ತಾರೆ. ಸಂಜಿತ್ ಅವರು ಮಾತಾಡ್ತಾರೋ ಶೈಲಿ ನೋಡಿಕೊಂಡು ತಪ್ಪಾರ್ಥ ಮಾಡ್ಕೊಂಬಿಡಿ. ಅವರು ಫುಲ್ಲು ಟಯರ್ಡ್ ಆಗಿದ್ದಾರೆ, ನಿದ್ದೆ ಬರ್ತದೆ. ಮಜ್ಜಿಗೆ ಕುಡಿದು ಬಿಟ್ಟಿದೆ, ಕಿಕ್ ಹೊಡಿತಾ ಇದೆ. ಆಮೇಲೆ ಫುಲ್ ಟಯರ್ಡ್ ಆಗಿದ್ದಾರೆ. ಜಾಸ್ತಿ ತಿನ್ನಿಸ್ಬಿಟ್ಟಿದ್ವಿ ಬೇರೆ ಬೆಳಗ್ಗೆಯಿಂದ. 3ನೇ ಹೋಟ್ಲಿದು, ಅದಕ್ಕೋಸ್ಕರ ತಿಂದು ಕಿಕ್ ಹೊಡೆದ್ಬಿಟ್ಟಿದೆ. ಅದಕ್ಕೆ ಫುಲ್ಲು ಸೋತ್ಕೊಂಬಿಟ್ಟವ್ರೆ. ಸೊ ಫೈನಲಾಗಿ ಮಿಸ್ ಮಾಡಿದಿರಾ ಒಂದು ಜಾಗ ಇಲ್ಲಿ ಸ್ಟಾಪ್ ಹಾಕಲೇಬೇಕು. ಇದು ಮೀಲ್ಸು ಸೂಪರಾಗಿತ್ತು, ಮೀನೂಟ ಅದ್ಭುತ, ಸಾರು ಅದ್ಭುತ. ಸೊ ಪ್ರಾನ್ಸ್ ಎಲ್ಲ ಹಾಕಿ ಬೇಯಿಸ್ತಾರೆ. ಎಲ್ಲರೂ ಬರೀ ಸಿಲ್ವರ್ ಫಿಶ್ ಅದು ಇದು ಹಾಕ್ಬಿಟ್ಟು ಬೇಯಿಸ್ಬಿಟ್ಟಿರ್ತಾರೆ ಸಾರಲ್ಲಿ. ಇವರು ಪ್ರಾನ್ಸು ಹಾಕಿರ್ತಾರೆ, ಸೊ ಎಕ್ಸ್ಟ್ರಾ ಟೇಸ್ಟ್ ಬರಲಿ ಅಂತ. ಸೊ ಆಮೇಲೆ ಕೈಯಲ್ಲಿ ಕಲರ್ ಅಂಟುವುದಿಲ್ಲ, ಯಾಕಂದರೆ ಇದರಲ್ಲಿ ಕಲರ್ ಬಳಸುವುದಿಲ್ಲ. ಕೆಂಪು ಕಾಣಿಸ್ತಿರೋದು ಎಲ್ಲನೂ ಅರ್ಶಿನ ಕೈನೂ ತೋರಿಸ್ತವನೆ ಕ್ಲೋಸಪ್ಪಲ್ಲಿ. ಕೈ ತೊಳೆದ ತಕ್ಷಣ ಎಲ್ಲ ಕ್ಲೀನ್ ಆಗ್ಬಿಡುತ್ತೆ, ಯಾಕಂದರೆ ಬಳಸೋದು ಬರೀ ಬ್ಯಾಡಗೆ ಮೆಣಸಿನ್ಕಾಯಿ, ಅದು ಕಲರ್ನ ಕೊಡುತ್ತೆ. ಬ್ಯಾಡಗೆ ಮೆಣಸಿನ್ಕಾಯಿ ಖಾರ ಇರೋದಿಲ್ಲ. ಖಾರಕ್ಕೆ ಇನ್ನೊಂದು ಕೆಂಪು ಮೆಣಸಿನ್ಕಾಯಿನ ಬಳಸ್ತಾರೆ. ಅವ್ರು ಹೇಳಿದ್ದು ಖಾರದ ಪುಡಿ ಕೂಡ ಬಳಸಲ್ಲ, ರೆಡಿಮೇಡು ಮೆಣಸಿನ್ಕಾಯಿನೇ ಪುಡಿ ಮಾಡ್ಕೊಂಡು ಮಾಡೋವಂಥದ್ದು. ಹೋಮ್ಲಿ ಫುಡ್ ಅಥೆಂಟಿಕ್ ಆಗಿರುತ್ತೆ. ಸೊ ಕ್ಲೀನ್ ಒಳಗಡೆ ಕಿಚನ್ ಒಳಗೆ ಇಂಟರ್ವ್ಯೂ ತೊಗೊಂಡ್ವಿ, ಕಿಚನೆಲ್ಲ ಓಡಾಡಿದ್ವಿ. ಎಲ್ಲ ಕಸ್ಟಮರ್ಸ್ ಇಲ್ಲಿ ಯಾರ್ಯಾರು ಕಸ್ಟಮರ್ಸ್ ಬರ್ತಾರೋ ಅವರೆಲ್ಲ ಡೈರೆಕ್ಟ್ ಕಿಚನ್ ಒಳಗೆ ಹೋಗ್ತಾರೆ, ಅಲ್ಲೇ ಹೋಗಿ ಆರ್ಡರ್ ಮಾಡ್ತಾರೆ ಎಲ್ಲರೂ. ಸೊ ಅದೊಂದು ಸ್ಪೆಷಲ್ಲು. ಎಲ್ಲರೂ ಅಲ್ಲೇ ಹೋಗ್ಬೋದು, ಡೈರೆಕ್ಟಾಗಿ ಇಲ್ಲಿ ನಿಂತ್ಕೊಂಡು ಯಾರಿಗೂ ಆರ್ಡ್ರ್ ಮಾಡಲ್ಲ. ಎಲ್ಲ ಒಳಗೆ ಕಿಚನ್ಗೆ ಹೋಗಿ ಅಲ್ಲೇ ಡೈರೆಕ್ಟಾಗಿ ಅಲ್ಲಿ ಸುಡ್ತಾ ಇರ್ತಾರೆ ತವಾನಲ್ಲಿ, ಅಲ್ಲೇ ಆರ್ಡ್ರ್ ಮಾಡ್ತಾರೆ. ಇನ್ನು ಮಿಕ್ಕಿ ಸಾರು ಇವೆಲ್ಲನೂ ಬಂದು ಸೌದೆ ಒಲೆಯಲ್ಲಿ ಮಾಡ್ತಾರೆ. ಸೊ ಮಸ್ಟ್ ವಿಸಿಟ್ ಜಾಗ ಇದು. ಹೆಸರು ಹೇಳ್ಬಿಟ್ಟು ನಾವು ಅವಾಗಿಂದ ವಿಡಿಯೋನ ಆದಷ್ಟು ಜಾಸ್ತಿ ಲೈಕ್ ಮಾಡಿಬಿಟ್ಟು ಜಾಸ್ತಿ ಶೇರ್ ಮಾಡಿದಷ್ಟು ಇನ್ಫಾರ್ಮೇಷನ್ ಜಾಸ್ತಿ ಜನಕ್ಕೆ ಗೊತ್ತಾಗುತ್ತೆ. ಸೊ ಯಾರೋ ಒಬ್ಬರು ಈ ಥರ ಹುಡುಕ್ತಾ ಇರೋರು ಇಲ್ಲೆಲ್ಲೋ ಬಂದಾಗ ಹಿಂಗೆಲ್ಲಿ ಸಿಗುತ್ತೆ ಊಟ ಅಂದಾಗ ಟಕ್ ಅಂತ ಇಲ್ಲಿ ಬಂದುಬಿಟ್ಟು ತಿನ್ಕೊಂಡು ಹೋಗ್ತಾರೆ. ಬಂದಾಗ ಮೂಡುಬಿದ್ರೆಗೆ ಬಂದರೂ ಅಷ್ಟೇ ಒಂದ್ಸಲಿ ಬರ್ಬೋದು ಈ ಕಡೆಗೆ. ಆಮೇಲೆ ನಮ್ಮ ಚಾನಲ್ನ ಇದೇ ಥರ ಹಿಡನ್ ಜಮ್ಗಳನ್ನ ಹುಡುಕಿ ನಿಮಗೆ ತೋರಿಸ್ಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಬೇಕು. ಆವಾಗ ನಿಮಗೆ ನೋಟಿಫಿಕೇಷನ್ ಪಟ ಅಂತ ಬರ್ತಾ ಇರುತ್ತೆ. ಆಮೇಲೆ ನಮಗೆ ಈ ಥರ ಕಡೆ ಮಂಗಳೂರು ಈ ಸಡೆ ಎಲ್ಲ ಬಂದಾಗ ಕರಾವಳಿ ಕಡೆಗೆ ನಮಗೆ ಹೆಲ್ಪ್ ಮಾಡೋ ನಮ್ಮ ಸಂಜೀತ್ ಅವರು. ಸೊ ಅವ್ರಿಗೂ ಮೋಟಿವೇಶನ್ ಬೇಕು. ಸೊ ಅವ್ರ ಚಾನಲ್ನು ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಟ್ ಅವ್ರದ್ದು ಪೇಯ್ಡ್ ಚಾನಲ್ಲು, ಫ್ರೀ ಚಾನಲ್ ಅಲ್ಲ. .com/ಸಂಜಿತ್ ಸಪಾಳ್ಯ. ನಮಸ್ಕಾರ.